ಹಾಯ್ ನಮಸ್ತೆ ಎಲ್ರಿಗೂ. ಬರ್ರಿ ನಾ ಇವತ್ತು ನಿಮ್ಗೆ ಬೆಂಗಳೂರು ಸ್ಟೈಲ್ ಒಳಗೆ ಪಡ್ಡು ಹೆಂಗೆ ಮಾಡ್ತಾರಂತ ತೋರಿಸ್ತೀನಿ. ಬೆಂಗಳೂರು ಸ್ಟೈಲ್ ಯಾಕೆ ಅನ್ನತ್ತೇನೆ ಅನ್ನೋದು ಈ ವಿಡಿಯೋ ನೀವು ಪೂರ್ತಿ ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ ಬೆಂಗಳೂರು ಸ್ಪೆಷಲ್ ಪಡ್ಡು ಹೆಂಗಿರ್ತಾವಂತ. ಫಸ್ಟ್ ಇಲ್ಲಿ 2 ಕಪ್ ಅಷ್ಟು ರೇಷನ್ ಅಕ್ಕಿ ತೊಗೊಂಡೇನಿ. ರೇಷನ್ ಇರಲಿಲ್ಲ ಅಂದರೆ ನೀವು ಹೊರಗೆ ಸಿಗ್ತಾವಲ್ಲಿ ಆ ಅಕ್ಕಿನೂ ತೊಗೋಬೋದು. 2 ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿ ತೊಗೊಂಡೇನಿ. 2 ಟೇಬಲ್ ಸ್ಪೂನಷ್ಟು ಕಡಲೆಕಾಳು ತೊಗೊಂಡೇನಿ. ಆಮೇಲೆ 2 ಕಪ್ಪು ಅಕ್ಕಿಗೆ ಅರ್ಧ ಕಪ್ಪು ಉದ್ದಿನಬೇಳೆ ಹಾಕ್ಕೊಂಡಿನಿ. ನೆಕ್ಸ್ಟ್ ಅದರೊಳಗೆ ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು. ಇದನ್ನೆಲ್ಲನೂ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಾವು ಇದನ್ನು 2 ರಿಂದ 3 ಸಲ ನೀರು ಹಾಕಿ ತೊಳ್ಕೊಬೇಕ್ರಿ. ಇದನ್ನು ಎಷ್ಟು ಸ್ವಚ್ಛಂಗಿ ತೊಳ್ಕೊತೀವಿ ಅಷ್ಟು ನಮ್ದು ಹಿಟ್ಟು ಚಲೋ ನೆನಿತೈತಿ. ಯಾಕಂದ್ರೆ ಇದಕ್ಕೆ ಮೇಲೆ ಅಕ್ಕಿಗೆ ಅದು ಒಂದು ಸ್ವಲ್ಪ ಗಂಜಿ ಅದು ಇರ್ತೈತಿ. ಸೊ ಎಷ್ಟು ತೊಳ್ಕೊತೀವಲ್ಲ ಅಷ್ಟು ಚಲೋ ಹೊಲಸೋದು ಎಲ್ಲ ಹೋಗ್ತೈತೆ ಅದ್ರಾಗಿಂದ. ಆಮೇಲೆ ಇದನ್ನು ಒಂದು 2 ಬಟ್ಟೆ ನೀರು ಇರುವಷ್ಟು ನೀರು ಹಾಕಿ ಇಲ್ಲಾಂದ್ರೆ ಒಂದು 6 ರಿಂದ 7 ಅವರ್ ನೆನ ಇಡ್ಬೇಕ್ರಿ. ನೆನ ಇಟ್ಟು ನೋಡಿರಿ ನಮ್ಮ ಅಕ್ಕಿ ಚೆನ್ನಾಗಿ ನೆನೆದಾವ. ಈ ಥರ ನೆಂದ ಮೇಲೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತೀನಿ ರೀ. ಈ ಥರ ಸ್ವಲ್ಪ ಹಾಕ್ಕೊಂಡು ಬೇಕಂದ್ರೆ ಮ್ಯಾಲಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರು ನಡಿತೈತಿ. ಈ ಥರ ನಾವು ರುಬ್ಕೊಂಡೀವಿ. ಒಂದು ಸ್ವಲ್ಪ ಉರುಟಿದ್ರೂ ಚಲೋ ರೀ. ಅದ ಪಡ್ಡು ಚಲೋ ಆಗ್ತಾವೆ ನೋಡಿರಿ. ಈ ಥರ ನಮ್ಮದು ಹಿಟ್ಟು ರೆಡಿ ಆಗೈತಿ. ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಸೋಡಾ ಹಾಕೋತೀನಿ. ಸೋಡಾ ಒಂದು ಸ್ವಲ್ಪ ಬೇಸಿಗೆ ಇತ್ತಂದ್ರೆ ಕಡಿಮೆ ಹಾಕೊಳ್ಳೋದೇನೋ ಒಳ್ಳೆಯದ್ರಿ, ಭಾಳ ಏನು ಬೇಕಾಗೋದಿಲ್ಲ. ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡು ಈ ಥರ ನಾನು ಇದನ್ನು ಸ್ಟೇನ್ ಮಾಡಿ ನೈಟೆಲ್ಲ ಫರ್ಮೆಂಟ್ ಆಗೋಕ್ಕೆ ಬಿಡ್ಬೇಕ್ರಿ. ಇದನ್ನು ನೋಡಿರಿ ನಮ್ಮ ಹಿಟ್ಟು ಮಸ್ತ್ ಫರ್ಮೆಂಟ್ ಆಗೈತಿ, ಉಬ್ಬೈತಿ, ಫುಲ್ಲ ಚಲೋ ಆಗೈತಿ ಫರ್ಮೆಂಟೇಷನ್. ಈ ಥರ ನಮ್ಮ ಹಿಟ್ಟು ಉಬ್ಬಿ ರೆಡಿ ಆಗೈತಿ. ಸೊ ನಾವೀಗ ಎಷ್ಟು ಬೇಕಲ್ಲ ಅಷ್ಟರೊಳಗೆ ಉಪ್ಪು ಹಾಕ್ಕೊಂಡು ಮಾಡ್ಬೇಕ್ರಿ. ಎಲ್ಲದ್ರೊಳಗೆ ಉಪ್ಪು ಹಾಕ್ಕೊಂಡ್ರೆ ಹುಳಿ ಆಗ್ತೈತಿ ಹಿಟ್ಟು. ಸೊ ಬೆಂಗಳೂರು ಸ್ಪೆಷಲ್ ಯಾಕೆ ಅನ್ನತ್ತಿದೆ ಅಂದ್ರೆ ಎಲ್ಲ ಕಡೆನೂ ನೋಡಿರ್ಬೋದು ರೀ, ನೀವು ಯಾರೂ ಪಡ್ಡೊಳಗೆ ಸಬ್ಬಸ್ಗೆ ಪಲ್ಯ ಹಾಕ್ಕೊಳಂಗಿಲ್ಲ. ಬಟ್ ಇಲ್ಲಿ ಬೆಂಗಳೂರೊಳಗೆ ನಾನು ಇಲ್ಲಾಂದ್ರೆ ಒಂದು 7-8 ಕಡೆ ತಿಂದೇನು ರೀ. ಆಲ್ಮೋಸ್ಟ್ ಎಲ್ಲ ಕಡೆನೂ ಸಬ್ಬಸ್ಗೆ ಪಲ್ಯ ಹಾಕಿ ಮಾಡ್ತಾರೆ. ಇದೇನಪ್ಪ ಅನುಭವ ನೀವು, ಬಟ್ ನೀವು ಹಾಕಿ ಟ್ರೈ ಮಾಡಿ ನೋಡಿರಿ, ಭಾಳ ಮಸ್ತ್ ಆಗ್ತಾವೆ. ಸ್ವಲ್ಪ ಸಬ್ಬಸ್ಗೆ ಪಲ್ಯ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಕೊತ್ತಂಬರಿ ಮ್ಯಾಲಿಂತ್ರ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋದ್ರಿ ಕಲರ್ ಬರೋಕೆ. ಹಾಕ್ಕೊಂಡು ಈ ಥರ ಎಣ್ಣೆ ಹಾಕ್ಕೊಂಡು ನೋಡಿರಿ. ಈ ಥರ ನಾನು ಹಿಟ್ಟು ಹಾಕ್ಕೊಂಡೀನಿ. ನೀವು ಒಮ್ಮೆ ಟ್ರೈ ಮಾಡಿರಿ ಸಬ್ಬಸ್ಗೆ ಪಲ್ಯ ಹಾಕಿ, ಭಾಳ ಮಸ್ತ್ ಆಗ್ತಾವೆ ನೋಡಿರಿ. ಈ ಥರ ಮಸ್ತ್ ನಮ್ದು ಹಿಟ್ಟು ಉಬ್ಬಿದ್ದಕ್ಕೆ ನಮ್ಮ ಪಡ್ಡು ಮಸ್ತ್ ಉಬ್ಬಾತಾವ. ಸೊ ಇದಕ್ಕೆ ಸೈಡಿಂದ ಒಂದು ಸ್ವಲ್ಪ ಎಣ್ಣೆ ಬಿಡ್ರಿ. ಎಣ್ಣೆ ಬಿಟ್ಟು ಒಂದು ನಿಮಿಷ ಮುಚ್ಚಿಟ್ರೆ ಸಾಕು ನೋಡಿರಿ. ಈ ಥರ ಆರಾಮಾಗಿ ನೋಡಿರಿ, ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗ್ಯಾವ ಪಡ್ಡು. ನಮ್ಮ ಉಬ್ಬಿದ್ದೂ ಮಸ್ತ್ ಆಗ್ಯಾವ. ಈ ಥರ ಕ್ರಿಸ್ಪಿ ನೋಡಕ್ಕಂತೂ ಮಸ್ತ್ ಕಾಣತ್ತಾವು, ತಿನ್ನೋಕ್ಕೂ ಭಾರಿ ಆಗಿದ್ದು. ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಫುಲ್ ಕ್ರಿಸ್ಪಿ ಐತಿ. ನೀವು ಈ ಥರ ಒಂದು ಸಬ್ಬಸ್ಗೆ ಪಲ್ಯ ಹಾಕಿ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಹೆಂಗಾಗಿ ಅನ್ನೋದು ನಮಗೆ ಕಮೆಂಟ್ ಮೂಲಕ ಹೇಳ್ರಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.